ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ನಮ್ಮ ಹುಡುಗರೆಲ್ಲ ಸೇರಿ ಏನೋ ಒಂದು ಚಿಕ್ಕದಾಗಿ ಶುರು ಮಾಡಿದ್ದೀವಿ. ಫಸ್ಟ್ ಟೈಮು ಪಾನಕ ಮತ್ತು ಮಜ್ಜಿಗೆ ಹಂಚ್ತಾ ಇದ್ದೀವಿ. ಮುಂದೆ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ. ಎಲ್ಲ ಏನಕ್ಕೆ ರೆಡಿ ಮಾಡ್ತಾ ಇದೀವಿ ಇವಾಗ ನೀನು? ಈಗ ಮಜ್ಜಿಗೆಗೆ ರೆಡಿ ಮಾಡ್ತಾ ಇದೀವಿ ಕಣಪ್ಪ. ಮಜ್ಜಿಗೆ ಮತ್ತೆ ಏನೇನು ಮಾಡ್ತಾ ಇದ್ದೀರಾ? ಈಗ ಪಾನಕ ರೆಡಿ ಆಯ್ತು. ಪಾನಕ ರೆಡಿ ಆಗೈತೆ. ನಮ್ಮ ತಂದವರು ರೆಡಿ ಮಾಡ್ತಾವ್ರೆ. ಹಂಗ ನೀನ್ ಏನಕ್ಕೆ ಇವೆಲ್ಲ ಹಚ್ತಾ ಇರೋದು? ಮಜ್ಜಿಗೆ. ಪಾನಕ ಇವಾಗ ರೆಡಿ ಆಯ್ತದೆ. ಎಷ್ಟು ಜನಕ್ಕೆ ಮಾಡಿಸ್ತಾ ಇರೋದು? ಎಷ್ಟು ಜನಕ್ಕೆ ಮಾಡಿಸ್ತಾ ಇರೋದು? ಅಷ್ಟು ಜನ. ಸರಿ ಸರಿ, ಮಾಡಿ ಮಾಡಿ ಮಾಡಿ. ಇವಾಗ ನಾವು ಶುಂಠಿ ಮತ್ತೆ ಮೆಣಸಿಗೆಲ್ಲ ರುಬ್ಸಕ್ಕೆ ಬಂದಿದ್ದೀವಿ. ನಮ್ಮ ಮುಂದಾಳತ್ವ ತಗೊಂಡವ್ರು ನಮ್ಮ ಲೆಫ್ಟ್ ಅವರು, ಅವನ ಜೊತೆ ನಮ್ಮ ಮಾವ. ಹಲೋ ತೂತಾನೋ. ಹಲೋ, ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಇವರೆಲ್ಲ ನನ್ನ ಫ್ರೆಂಡ್ಸು. ನಾನ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದೀನಿ ಇವ್ರ ಅಕೌಂಟಿಂದ. ಸೆಲ್ಫ್ ಪ್ರಮೋಷನ್ ಮಾಡ್ಕೊತಾ ಇದೀನಿ. ಇಲ್ಲಿ ಅರ್ಧ ಗಂಟೆ ಆದ್ರೂ ಕೊಡ್ಲಿಲ್ಲ ಇವರು. ಇವಾಗ ನಾವು ಬೇರೆ ಅಂಗಡಿಗೆ ಹೋಯ್ತಾ ಇದೀವಿ. ನಮ್ಮ ಮಾವ ಪೈಲಟ್ ರೋನಿನ್ ಗಾಡಿ ತಗೊಂಡವನೆ. ಆ ಗಾಡಿನೂ ತೋರ್ಸೋನವನೆ. ಕಮೆಂಟ್ ಮಾಡಿ ಗಾಡಿ ಹೆಂಗ್ ಕಾಣಿಸ್ತೈತೆ ಅವ್ನಿಗೆ ಅಂತ. ಬೇರೆ ಅಂಗಡಿಗೆ ಬಂದಿದೀವಿ. ಇವಾಗ ಕರ್ಕೊಬರಕ್ ಹೋಯ್ತವನೆ. ಅವ್ರ ಅಂಗಡಿಯವ್ರು ಇಲ್ಲ ಅಂದ್ಬಿಟ್ಟು ಮನೆಗೆ ನುಗ್ತಾವನೆ ಇವನು. ಈ ಅಂಗಡಿಲೂ ಬೆಲೆ ಇಲ್ಲ ನಮ್ ತೂತನ್ಗೆ. ಅದಕ್ಕೆ ಬೇರೆ ಅಂಗಡಿಗೆ ಹೋಯ್ತಾ ಇದೀವಿ. ಯಾವ ಇವೆಲ್ಲ ಈ ಅಂಗಡಿಗೆ ಬಂದಿದೀವಿ ಎಲ್ಲ. ಈ ಅಂಗಡಿಲಿ ಇಲ್ಲ, ನಾವೇ ಕುತ್ಕೊಂಡು ಕಲ್ಲಲ್ಲಿ ಕೆಚ್ ಬಿಡೋಣ ಕಳ್ಳ. ಅಷ್ಟೇ ಮಗ, ಅಷ್ಟೇ ಅಷ್ಟೇ. ಅಣ್ಣ ಬಾರಣ ರುಬ್ಕೊಡೋಣ. ಹೇಳು ಮತ್ತೆ. ಎರಡು ಅಂಗಡಿಗೆ ಹೋಯ್ದ, ಎರಡು ಅಂಗಡಿಲಿ ಆಗಿಲ್ಲ. ಮೂರನೇ ಅಂಗಡಿಗೆ ಬಂದಿದ್ದೀವೋ, ಇವಾಗ ಆಗ್ತಾ ಇದೀವಿ. ಹಾಕಾದ್ಮೇಲೆ ತಾಡೋಗ್ಬಿಟ್ಟು ಮಜ್ಜಿಗೆ ಹಾಕ್ತಿವಿ. ಇವಾಗ ನಾವ್ ಆಗ್ತಾ ಇಲ್ಲ, ಅವರು ರುಬ್ಕೊಡ್ತಾವ್ರೆ. ನವ ಯುವಕರೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ರು ಆಲ್ರೆಡಿ. ಇವಾಗ ಖಾರ ರುಬ್ಬಿಸ್ಕೊಂಡ್ ಬಂದಿದ್ವಿ. ಖಾರನ ಎಲ್ಲದು ಆಯ್ತಕ್ಕಂತ ಹಾಕಲ್ಲ. ಯಾರು ಹೇಳಿದ್ರು ಮಾಡ್ತಾರ ನಮ್ಗಿನ್ ಗೊತ್ತಾ? ಹಾಕೋ ತಿರುಗ್ಸ. ಚೆನ್ನಾಗಿ ತಿರುಗಿಸ್ತವನೆ. ನೀಟಾಗಿ ಮೊಸರು ಪ್ಯಾಕೆಟ್ ಹೆಂಗ್ ಹೊಡಿಯೋದು ನೋಡ್ಕೊಳ್ಳಿ. ಹೆಂಗೆ ಟೆಕ್ನಿಕ್. ಸ್ವಲ್ಪ ಜಗಳವಾಗಿದೆ. ಮಕ್ಳೆಲ್ಲ ನೋಡಿ ಎದ್ರಕೊಂಡ್ಬಿಡ್ತಾವ ನಿನ್ನಲ್ಲ. ಗೈಸ್ ಕಾಂಪಿಟೇಷನ್ ನಡೀತಾ ಇದೆ. ತಿರುಗ್ಸೋದ್ರೊಳಗೆ ಕಾಂಪಿಟೇಷನ್. ನೀರು ನೀಟಾಗಿ ಹಾಕೋ. ನೀರ್ ಹಾಕೋದ್ರೇನೆ ಆಗೋದೀಗ. ಆಯ್ತು, ಗ್ರೈಂಡಿಂಗು. ಗ್ರೈಂಡರೇ ಬೇಡ. ಚಾಯ್ ವಾಲ ತರ ಮಜ್ಜಿಗೆ ವಾಲ. ಒಂದ್ ಬಕೆಟ್ ಮಜ್ಜಿಗೆ ಅಲ್ಲ, 1 ಡ್ರಮ್ ಮಜ್ಜಿಗೆ ಮಾಡಾಯ್ತು. ಈಗ ಇನ್ನೊಂದ್ ಡ್ರಮ್ ಮತ್ತೆ ಕೈ ಎತ್ತಿ ಬಂದಿದ್ದಾರೆ ನಮ್ಮ ತೂತಾನವರು. ಬೆಟ್ನಾಗ ಅಲ್ಲಿ ನೋಡಿ ಬೆಟ್ಟಿ ಹೆಂಗಾಗಿದ್ಯಾ ಒಂದು. ಅದನ್ನ ಜೂಮ್ ಮಾಡು. ಅದನ್ನ ನೀರಲ್ಲಿ ಮೊಸರು ಐತಾ? ಮೊಸರಲ್ಲಿ ನೀರಿದ್ಯಾ? ಏನೂ ಆಗಿಲ್ಲ. ಎಂಡಿಂಗ್ ಅಲ್ಲಿ ಮಾಡ್ತೀವಿ. ರಜೆ ಹೇಳ್ಬಿಟ್ಟು ಬಂದೆ. ಹೇಳಾಯ್ತು ಏನಂತ ಹೇಳ್ಬಿಟ್ಟು ರಜೆ ಹೇಳ್ಬಿಟ್ಟು ಬಂದೆ. ಹೊಸ ಸೈಟ್ ತಗೊಂಡವ್ರೆ. ನನ್ನ ಹೆಸರು ರಿಜಿಸ್ಟ್ರೇಷನ್ ಮಾಡಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಫಸ್ಟ್ BPL ಕಾರ್ಡಲ್ಲಿ ಹೆಸರು ಹಾಕ್ತಾರ, ನೋಡ್ಕೊ ಹೋಗು. ಆಟೋದಲ್ಲಿ ಹೋಯ್ತಾ ಇದೀವಿ ಇವಾಗ. ಲಾಗ್ ಮಾಡ್ಕೊಂಡು ಆಟೋ ಓಡ್ಸಕ್ಕಂತೂ ತುಂಬಾ ಕಷ್ಟ ಆಗ್ತಾ ಇದೆ ನಮ್ ಸೀನುಗೆ. ಬ್ರೇಕ್ ಮೇಲೆ ಕಾಲಿಟ್ಟಿಲ್ಲ ಗೈಸ್ ಯಾರು. ಏನೆಲ್ಲ ವಾಪಸ್ ಕೊಡಕ್ ಬಂದಿದೀವಿ. ನಮ್ಮ ಆಕಾಶ್ ಅವರ ಇದ್ರ ಸಮ್ಮುಖದಿಂದ ಎಲ್ಲಾ ಕೆಲ್ಸನೂ ಸತತವಾಗಿ ನಡೀತಾ ಇದೆ. ನಮ್ ಕಡೆಯಲ್ಲಿ ಸಣ್ಣ ಹುಡುಗರು ಕೆಲಸ ಮಾಡ್ತಾರೆ. ಹಂಗಂತೀಯ? ಸಣ್ಣ ಹುಡುಗನ ಫುಲ್ ಸ್ಪೀಡು. ಮಿರರ್ ಅಲ್ಲಿ ಏನು ಕಾಣೋದೇ ಇಲ್ವಲ್ಲ ಈ ಕಡೆ. ಸಣ್ಣ ಮಿರರ್ ಬೈಕು. ಡೈರೆಕ್ಟ್ 2ನೇ ಗೇರ್ ಸ್ಕಿಪ್. ಗೊತ್ತೇ ಹಾಕಿಲ್ವಲ್ಲ ಯಾವ್ದು ಅಂತ. ಡೈರೆಕ್ಟ್ ಟಾಪು. 3ರಿಂದ 4. ಆಯ್ತು, ಎಷ್ಟೋ ದಿವಸ ಆದ್ಮೇಲೆ ಆಟ ಓಡಿಸ್ತಾರ. ಟ್ರಿಪ್ ಬಡ್ಡಿ ಶೇಕ್ ಆಯ್ತು ಜಾಸ್ತಿ. ಸ್ವೀಟ್ ಕಡಿಮೆ ಆಗೋದ್ರಿಂದ ನಮ್ಮ ಕಾರ್ತಿಕ್ ಅವರು ಸಕ್ಕರೆ ತಗೊಬಂದ್ ಇವಾಗ ಸಕ್ಕರೆ ಹಾಕ್ತಾವ್ರೆ. ಬೇಗ ಬಿಚ್ಚೋ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಬಿಚ್ಚವನ್ನೆಲ್ಲ ಬಿಚ್ಚಿರಿ. ಈಗ ಯಾಕೆ ಅವ್ರು ಬಿಚ್ತಾರುವೆ? ಬಿಚ್ಚೆ ಟೈಮಲ್ಲಿ ಬಿಚ್ಚಲಿಲ್ಲ. ಹಾಕಪ್ಪ ಹಾಕೋ. ಆಯ್ತು ಹಾಕೋ ಸಕ್ಕರೆ. ನಾವೇನು ಬೇರೆ ಏನು ಹೇಳಿಲ್ಲಕಂತೆ. ಅವಾಗ್ಲೇ ಸಕ್ಕರೆ ಜಾಸ್ತಿ ಹಾಕದಿಲ್ವಾ? ಆಯ್ತು ತಿರುಗ್ಸಿ. A few moments later. ಇದೆ ನಮ್ಮೂರಿನ ದೇವರು. ಇದ್ರದ್ದು ಇವತ್ತು ತೇರು ಇದೆಲ್ಲ ನಡೀತಾ ಇರೋದು, ರಥೋತ್ಸವ ಎಲ್ಲ. ಈ ದೇವ್ರನ್ನ ತಗೊಂಡೋಗಿ, ಇದೇನೋ ಶಿವ ತೇರ್ ಮೇಲೆ ಕೂರ್ಸೋದು, ಇದೇ ದೇವ್ರು ಕೂರ್ಸೋದು. ಅವರು ಯಾವ್ಯಾವ ರೋಡಲ್ಲಿ ಹೋಗುತ್ತೋ ಅಲ್ಲೆಲ್ಲ ಈ ತರ
ರೋಡಲ್ಲೇ ನೀರೆಲ್ಲ ಹಾಕ್ಬಿಟ್ಟು ಫುಲ್ಲು ರಂಗೋಲಿ ಎಲ್ಲ ಬಿಟ್ಟಿರ್ತಾರೆ. ಇದೆ ತೇರ್ದು ಸ್ಟಾರ್ಟಿಂಗ್ ಪಾಯಿಂಟು. ಪೂಜೆ ಎಲ್ಲ ಮಾಡ್ತಾವ್ರು ಇವಾಗ. ಇವಾಗ ಇದು ಬಲಿ ಪೂಜೆ ನಡೀತಾ ಇದೆ. ಇವಾಗ ಸಂಜೆ 5 ಗಂಟೆಗೆ ತೇರು ಹೊರಡುತ್ತೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. 5 ಗಂಟೆ ಅಲ್ಲ, 4:30ರಿಂದ 4:30ರಿಂದ 4 ಗಂಟೆ 30 ನಿಮಿಷ ಸಿಂಹ ಲಗ್ನದಲ್ಲಿ ರಥೋತ್ಸವ ಪ್ರಾರಂಭ ಆಗ್ತದೆ. ಈಗ ಅಮ್ಮನವರು ರಾಜ್ಯದ ಪೂರ್ತಿ ಕಿಕ್ಕೇರಿಯ ರಾಜಬೀದಿನಲ್ಲಿ ಉತ್ಸವ ಮೆರವಣಿಗೆಯನ್ನು ಬರ್ತಿದ್ದಾರೆ. ಅವರು ಬಂದು 4:30ಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಬಂದು ಇಲ್ಲಿಂದ ರಥವೇರಿ ರಥೋತ್ಸವ ಪ್ರಾರಂಭ ಆಗ್ತದೆ. ಊರೆಲ್ಲ ರೌಂಡ್ ಎಲ್ಲ ಆಗಿ ಮನೆ ಪೂರ್ತಿ ಮನೆಗೆಲ್ಲ ಎಲ್ಲ ಹಣ್ಣು ಕಾಯಿ ಪೂಜೆನ ಪುನಃ ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. 4 ಗಂಟೆ 30 ನಿಮಿಷಕ್ಕೆ ಇಲ್ಲಿಂದ ರಥನ ಪ್ರಾರಂಭ ಮಾಡ್ತೀವಿ. 5 ಗಂಟೆ 40 ನಿಮಿಷದೊತ್ತಿಗೆ ದೇವಸ್ಥಾನದ ಬಳಿ ರಥ ಸ್ಟಾಪ್ ಆಗುತ್ತೆ. ಪ್ರತಿ ವರ್ಷ ಯುಗಾದಿ ಹಬ್ಬ ಆಗಿ 7 ದಿವಸಕ್ಕೆ ಕರೆಕ್ಟಾಗಿ ಕಿಕ್ಕೇರಿಯಲ್ಲಿ ಕಿಕ್ಕೇರಮ್ಮ ರಥೋತ್ಸವ ನಡೀತದೆ. ನೋಡ್ರಪ್ಪ, ಆಲೆ ಫುಲ್ ರೆಡಿ. ಕೆಲಸ ಏನು ಮಾಡೋದು ಬೇಕಾಗಿಲ್ಲ. ಇವಾಗ ನಾವು ಪಾನ್ಕೊಕ್ಕೆ ಮತ್ತೆ ಮದ್ಗೆಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಸಂದೀಪ್ ಅವರು ಇವತ್ತು ಪೂಜಾರಿ ಆಗಿದ್ದಾರೆ. ಆಕಾಶ್, ಈ ಖುಷಿ ವಿಚಾರಕ್ಕೆ ನೀವು ಏನಾದ್ರು ಹೇಳ್ತೀರಾ? ಮಾತೇ ಬರ್ತಾ ಇಲ್ಲ. ಎಲ್ಲ ನಮ್ಮ ಕಿಕ್ಕೇರಮ್ಮನ ಜಾತ್ರೆಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಆದರ್ಶಕ್ಕೆ ಸಪೋರ್ಟ್ ಮಾಡಿ. ಪಂಚಾಯತ್ ಬರ್ತಿಕೊಳ್ಳೋ ಕರಿಯಿಂದ ಹೆಂಗಿದೆ ಅಕ್ಕ ಟೇಸ್ಟು? ಶುಂಠಿ ಜಾಸ್ತಿ ಆಯ್ತು. ಪಾನಕ ಚೆನ್ನಾಗಿದೆ, ಶುಂಠಿ ಜಾಸ್ತಿ ಆಯ್ತು. ಶುಂಠಿ ಜಾಸ್ತಿ ಆಗಿದೆ. ಭಟ್ರು ನಮ್ಮ ಕಾರ್ತಿಕ್ ಅವರು ಎಲ್ಲೋಗಿದಾರೆ? ಕಾರ್ತಿಕ್ ಕಾಣಿಸ್ತಾ ಇಲ್ಲ. ಇವರೇ ನಮ್ಮ ಕಾರ್ತಿಕ್ ಅವರು ಭಟ್ರು. ಮಜ್ಜಿಗೆ ಟೇಸ್ಟ್ ಹೆಂಗಿದೆ ಹೇಳಿ ಅಕ್ಕ? ಚೆನ್ನಾಗಿದೆ. ಈ ಕ್ರೆಡಿಟ್ಸು ನಮ್ಮ ಲಿಕ್ಕಿಗೆ ಹೋಗ್ಬೇಕು. ಲಿಕ್ಕಿ ಅವರು ಕ್ಲೀನ್ ಆಗಿ ಟೇಸ್ಟ್ ನೋಡಿ ಮಾಡಿದ್ದಾರೆ. ಮಸಾಲೆ ರುಬ್ಕೊಟ್ಟಿರೋದು ರುಬುಲೋಕಿ ಅಣ್ಣ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ನಮ್ ಕಾಂತ ಅವರು ಬಂದಿದ್ದಾರೆ. ಈಗ ತಾನೇ ಹೊಸದಾಗಿ ಮದ್ವೆ ಆಗಿದ್ದಾರೆ. ಕೈ ಮುರ್ಕೊಂಡಿದ್ದಾರೆ, ಅದನ್ನ ಹೇಳಪ್ಪ. ಇವರು ನಮ್ ಕುಯ್ಯಂಗಟ್ಟಿ ಚಂದ್ರನ್ ಹುಡ್ಗ ಅವರು, ಪಂಟು ಅವರು. ಇರಿಕಾ, ನಮ್ ಗ್ಯಾಂಗ್ ಅಲ್ಲಿ ಇರಿಕಾ ಅಂದ್ರೆ ಪಂಟು, ಇರಿಕಾ ಅಂತ. ಮಜ್ಜಿಗೆ ಪಾಂಕ ಸೂಪರ್ ಆಗೈತಣ್ಣ, ಒಳ್ಳೇದಲ್ಲ ನಿಮ್ಗೆ. ನಮ್ ಪಂಟು ಅವ್ರಿಗೆ ಹೆಣ್ಣು ಹುಡುಕ್ತಾವ್ರೆ ನೋಡಿ, ಯಾರು ಇದ್ರೆ. ಗೌಡ್ರು ಅವರು, ಗೌಡ್ರು ಒಬ್ಳೆ ಮಗಳಿರ್ಬೇಕಂತೆ. 2 ಎಕರೆ ಜಮೀನ್ ಇದ್ರೆ ಸಾಕು. 2 ಎಕರೆ ಜಮೀನಿದ್ರೆ ಸಾಕಂತೆ. ನೆಕ್ಸ್ಟ್ ನಮ್ಮ ಲೆಫ್ಟ್ ಕಾರ್ತಿ ಅವರು ಹಿರಿಕರು, ಅವ್ರಿಗೂ ಹೆಣ್ಣು ಹುಡುಕ್ತಾ ಇದ್ದಾರೆ. ಏನಿಲ್ಲ, ಶೆಟ್ರಾಗಿದ್ರೆ ಸಾಕಂತೆ, ಸಾಕು. ಜಮೀನೇನ್ ಬೇಡ, ಒಳ್ಳೆ ಹುಡುಗಿ ಆಗಿರ್ಬೇಕಂತೆ. ಕ್ಯಾಸ್ಟ್ ಏನ್ ಬೇಕಿಲ್ಲ, ಒಳ್ಳೆ ಹೆಣ್ಮಕ್ಳಾಗಿದ್ರೆ ನೋಡಿ. ಹುಡುಗ ಹಿಂಗಿದ್ದಾನೆ, ನೋಡ್ಕೊಬಿಡಿ. ನೋಡಿ ಜನ ಸೇರ್ತಾ ಇದ್ದಾರೆ. ಮೊದಲನೇ ವರ್ಷ ಮಾಡ್ತಾ ಇದೀವಿ. ಬೆಂಬಲಿಸಿ ಬಂದ್ಬಿಟ್ಟು ಕಿಕ್ಕೇರಮ್ಮನ ಜಾತ್ರೆಗೆಲ್ಲ. ಮಜ್ಜಿಗೆ ಮತ್ತೆ ಪಾನಕ ವಿತರಕರು, ಕಿಕ್ಕೇರಿ ಗ್ರಾಮಸ್ಥರು ಹಾಗೂ IB ಬಾಯ್ಸ್. ಹುಡುಗನ ನಂಬರ್ ಹಾಕಿರ್ತೀನಿ. ಯಾರು ಕಿಕ್ಕೇರಿ ಸುತ್ತಮುತ್ತ ಯಾರು ಬ್ಯಾನರ್ ಗಿನ್ನರ್ ಬೇಕು ಅಂದ್ರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ, ಸಪೋರ್ಟ್ ಮಾಡಿ ಅವನಿಗೂ. ವಿತರಣೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಕೇರ್ ಹತ್ರಕ್ಕೆ ಹೋಗ್ತಾ ಇದೀವಿ. ಇವಾಗ ನಮ್ಮ ಲಿಖಿತ್ ಕೃಷ್ಣ ಅವ್ರ ಜೊತೆ ಹೋಗ್ತಾ ಇದೀವಿ. ಸ್ಟೇರ್ ಎಲ್ಲ ರೆಡಿ ಆಗಿದೆ ಫುಲ್ಲು. ದೇವ್ರು ಕೂರಿಸ್ತಾರೆ ಇವಾಗ. ಬರ್ತಾ ಇದೆ ದೇವ್ರೆಲ್ಲ. ಇವಾಗ ಬಂತು ನಮ್ಮ ದೇವರು ತಾಯಿ ಕಿಕ್ಕೇರಮ್ಮ. ಇವಾಗ ತೇರ್ ಮೇಲೆ ಕೂರಿಸ್ತಾರೆ.
ಬಾಳೆಹಣ್ಣ ಎಲ್ಲ ತೇರು ಗೋಡಿಲಿ ಅಂದ್ರೆ ಎಲ್ಲ ಬರೀ ಪುರೋಹಿತರಿಗೆ ಹೊಡಿತಾವ್ರೆ. ದಡ್ಡ ಅಂತ ಹೊಡಿತಾ ಬಿದ್ದವ್ರ ಜೊತೆಗೆ ತೇರು ಹೊಡಿತಾವ. ಜನ ಎಲ್ಲ ಹೋಗ್ಬಿಡ್ಲಿ ತಡೆ. ಗೈಸ್ ಈ ಜಾಗ ಏನಿದೆ ಇದು ಬಸವನಗುಡಿ. ತೇರು ಇಲ್ಲಿಂದ ಹೊರಡುತ್ತೆ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸಿ ಇವಾಗ ತೇರು ಇಲ್ಲಿಂದ ಹೊರಟಿದೆ. ಈ ಜಾಗ ಏನಿದೆ ಇದು 2ನೇ ಸ್ಟಾಪು ನಮ್ಮ ಸರ್ಕಲ್ ಮೇನ್ ರೋಡಲ್ಲೇ. ಗೈಸ್ ಇದೊಂದು ಬರೀ ಒಂದು ಊರಿನ ಹಬ್ಬ ಅಲ್ಲ, ಪ್ರತಿಯೊಂದು ಮನೆಗೂ ಹಬ್ಬ ಇದು. ಪ್ರತಿ ವರ್ಷ ನಡೆಯುತ್ತೆ. ಏನು ಬಾಳೆಹಣ್ಣು ಹೊಡಿತಾ ಇದ್ರು ಅದು ಹಣ್ಣು ಜವಣ. ಅದಕ್ಕೆ ಒಂದು ಜವಣ ಅಂತ ಒಂದು ಕಡ್ಡಿ ಸಿಕ್ಸಿರ್ತಾರೆ. ತೋರಿಸ್ತೀನಿ ನಿಮ್ಗೆ ಅದನ್ನ. ಗಾಯ್ಸ್ ಇದು ನಮ್ಮಡ್ಡ. ನಾವು ಮಜ್ಜಿಗೆ ಪಾನ್ಕಾಲ ಹಂಚಿದ್ವಲ್ಲ, ನಮ್ಮ ಏರಿಯಾ ಇದು. ಇಲ್ಲೂ ನಿಲ್ಸುತ್ತಾರೆ ತುಂಬ ಜಾಸ್ತಿ ಹೊತ್ತು ಇವಾಗ. ಎಲ್ಲರೂ ಪೂಜೆ ಮಾಡ್ತಾ ಫುಲ್ ರೆಡಿಯಾಗಿ ನಿಂತವ್ರು ಇಲ್ಲಿ. ಮುಂಚೆನೆ ನಿಲ್ಲಿಸ್ಬಿಟ್ಟವ್ರಲ್ಲ. ಹೇಳಿದ್ರು ಇವಾಗ. ಡ್ರೋನ್ ಹಾರಿಸ್ತಾವನವರು 2 ಡ್ರೋನ್ ಹಾರಿಸ್ಬಿಟ್ಟವ್ರೆ. ಇದ್ರಲ್ಲಿ ಯಾರು ತಗೋರೋ ಬರ್ತಾ ಡ್ರೋನ್ ಶಾಟ್ ಇಷ್ಟಬೇಕು. ಆಯ್ತು, ಆ ಕಳಸ ಏನು ನೋಡ್ತಾ ಇದ್ದೀರಲ್ಲ, ಆ ಕಳಸಕ್ಕೆ ಹೊಡಿಬೇಕು. ಸುಮಾರು ನಾನು ಚಿಕ್ಕ ವಯಸ್ಸಿಂದ ಹೊಡಿತಾ ಇದ್ದೀನಿ, ಒಂದ್ಸಲನೂ ಹೊಡಿಯೋಕ್ಕಾಗಿಲ್ಲ ಅಲ್ಲಿಗೆ. ಇದು 3ನೇ ಸ್ಟಾಪು. ನಮ್ಮ KEB ಆಫೀಸ್ ಏನಿದೆ ಅದ್ರ ಮುಂದೆ ನಿಲ್ಸಿರೋದು. ತಾಯಿ ಆಶೀರ್ವಾದ ತಗೋಬೇಕು ಅಂದ್ಬಿಟ್ಟು ಎಲ್ಲರ ಗಾಡಿನೂ ಇಲ್ಲಿ ಪಾರ್ಕ್ ಮಾಡಿರ್ತಾರೆ ನೋಡಿ. ಫುಲ್ಲು ಎಲ್ಲಿಂದ ಹೊರಗಡೆ ಇರ್ತಾರೆ ಎಲ್ಲರೂ ಬಂದು ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಹಣ್ಣು ಜವನ ಹೊಡಿತಾನೆ ನೋಡಿ ಹಂಗೆ. ಹೋಗ್ಲೇ ಅಲ್ವಲ್ಲ ಗೈಸ್, ಇದೇ ಲಾಸ್ಟ್ ಸ್ಟಾಪು. ಇದು ಬಿಟ್ರೆ ಇನ್ನು ದೇವಸ್ಥಾನದ ಹತ್ರನೇ ನಿಲ್ಲೋದು ತೇರು. ಫುಲ್ ಜನ ಸಾಗರ ಇಲ್ಲಂತೂ. ಇದು ಹೊಸ್ದಾಗಿ ಮಾಡಿರೋದು ತೇರು ನಿಲ್ಸೋಕ್ಕೆ. ಮುಂಚೆ ಇದ್ದಿದ್ದು ಇಲ್ಲಿ ಹಳೆ ತೇರು ನಿಂತಿದೆ ನೋಡಿ ನಮ್ಮದು. ಮುಂಚೆ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು ಇದೇ ತೇರು. ಫೈನಲಿ ತೇರು ದೇವಸ್ಥಾನದ ಹತ್ರ ಬಂತು. ಫುಲ್ ಜಗ್ಗಾಟ ಎಲ್ಲಾದ್ರದ್ದು ಇಲ್ಲಿ. ಬಿತ್ತು ಅವ್ರಿಗೆ ಅಲ್ಲಿ ಸರಿಯಾಗೆ ಬಾಯಿಗೆ ಬೀಳ್ತಾವ ಹತ್ತೋದಿದ್ದಾವ.